ದವಾಖಾನೆಗಳನ್ನ ಮೊದಲು ಉದ್ಘಾಟನೆ ಮಾಡಿಸಬೇಕು ಅಂತ ಅಪ್ಪರ ಇದೆ. ಅದಕ್ಕೆ ಶ್ರೀ ಸಿದ್ದೇಶ್ವರ ಕ್ಲಿನಿಕ್ ಈ ಮೊದಲನೇ ದವಾಖಾನೆ ಅದನ್ನ ಪರಮಾನಂದ ಅರವಣ ಶ್ರೀಗಳು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ದೀವಿ. ಅದೇ ರೀತಿ ಅಲ್ಲಿದೆ ಒಂದು ದವಾಖಾನೆ ಇತ್ತು, ಇನ್ನೊಂದು ದವಾಖಾನೆ ಅದನ್ನ ಕೈಗೊಂಡು ಉದ್ಘಾಟನೆ ಮಾಡಬೇಕಂತ ಅಪ್ಪರ ಆಜ್ಞೆ ಇದೆ. ಭೋಗ ಪ್ರಾಪ್ತಿ ದವಾಖಾನೆ ಇದು. ಭೋಗ ಪ್ರಾಪ್ತಿ ದವಾಖಾನೆ ಡಾಕ್ಟರು ಏಕಪರಿಕವಾದ ಡಾಕ್ಟರ್ ಹೆಸರಿದೆ. ಅದರ ಮುಂದೆ ಆ ರೂಪದಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಅಂದರೆ ಏನು ಇದ್ದ ವಸ್ತುವಿನಲ್ಲಿ ಇಲ್ಲದ ಇದೆ ಅದು ನೇರವಾಗಿ ವಿಷಯಕ್ಕೆ ವಿದ್ಯಾನಂದ ಸ್ವಾಮಿಗಳು ಏನನ್ನೋದು ಸಮಾಚಾರ ಅಲ್ಲ ನೀರು ಇದೊಂದು ಸಣ್ಣ ರೂಪಕ ನಾಟಕ ಮತ್ತು ಈ ಹುಚ್ಚು ಬಿಡಿಸ್ಬೇಕಾದ್ರೆ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಆಗಿ ಹೋಗ್ಬೇಕು.
ಸಿದ್ದೇಶ್ವರ ಕ್ಲಿನಿಕ್ ಅಂತ ಒಂದು ದವಾಖಾನೆ ಅದ. ಅಲ್ಲಿ ಇವ್ರದ ಬಸವರಾಜ ಡಾಕ್ಟರ್ ಅಂತ ಅದಾರ ಅಲ್ಲಿ. ಅವ್ರು ಭಾಳ ಚಲೋ ಅದಾರ. ಅವ್ರು ರೊಕ್ಕ ಚುಚ್ಚಾಗಿಲ್ಲ, ರೊಕ್ಕನೂ ತಗೊಳಂಗಿಲ್ಲ, ಬರೀ ಗೋಡೆ ಕೊಟ್ಟು ಮನೆ ಕಳಿಸ್ಬಿಡ್ತಾರೆ. ಅಷ್ಟೇ ಆರಾಮ ಆಗ್ತಾರೆ. ಹೀಗಾಗಿ ನಾವು ಒಂದು ಫ್ಯಾಮಿಲಿ ಡಾಕ್ಟರ್ ಮಾಡ್ಕೊಂಡಿವಿ. ಅವ್ರ ಕಡೆಗೆ ಹೋಗ್ಬೋದು. ಬರೇ ಒಬ್ಬರಿಗೆ ಬೆಳೆಸ್ಕೊಂಡು ಅಂತ ಕಾಣಬೇಕು. ಇದೆಲ್ಲ ನೀವು ಮಾಡಿಸ್ಕೊಡ್ಬೇಕು ನನಗೆ. ಆಯ್ತು, ದವಾಖಾನೆ ಹೋಗ್ಬೇಕು. ಈಗ ನೋಡ್ರಿ, ನಮ್ಮ ಮಗಳಿಗೆ ಒಂದು ನಮೂನಿ ರೋಗ ಚಾಲಾಗಿದೆ. ಇದು ಎಂಥ ರೋಗ ಅಂದ್ರೆ ಲಗ್ನದ ರೋಗ. ವಯಸ್ಸಿನ ಎಲ್ಲರಿಗೂ ಸಾಮಾನ್ಯವಾಗಿ ಚಾಲು ಆಗ್ತದೆ. ಅಂಥ ಒಂದು ರೋಗ ಚಾಲುವಾಗಿದೆ. ಈಗ 4 ವರ್ಷದಿಂದ ನಮಗೊಂದು ರೋಗ ಚಾಲುವಾಗಿದೆ. ಅದು ಎಂಥ ರೋಗ ಅಂತಂದ್ರೆ, ಕೆಲವು ಮಂದಿ ಹೇಳಿದ್ರು ನೀವು ಮನೆ ಬಿಟ್ಟು ಹೊರ ಬಂದ್ರೆ ಕ್ಲಾಸ್ ಆಗಿದೆ. ಏನು ಮಾಡೋದಪ್ಪ ಅಂತ ವಿಚಾರ ಮಾಡ್ಕೊಂಡು ಮಲ್ಕೊಂಡಿದ್ದೆ. ಸಿದ್ಧಾರೂಢ ಬಂದ ಶ್ರೇಯ ಹಿಂಗೆ ಕೈ ಮಾಡಿದ್ವಿ. ಅವ್ರು ಏನೂ ಮಾತಾಡಿಲ್ಲ, ಅಷ್ಟೇ ಕೈ ಮಾಡಿದ್ರೆ ಹೋಗ್ತಾರೆ. ಏನ್ರೆ ಕೈ ಮಾಡಿದ್ರು, ಏನು ಹೇಳಿದ್ರಪ್ಪ ಸಿದ್ಧಾರೂಢ, ಏನೂ ಗೊತ್ತಾಗಲ್ಲ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೆ. ಮರುದೃಶ್ಯ ಅಂತ ಪ್ರಭಾವ ಬೀರ್ತಿ. ಆ ಸಿದ್ಧಾರೂಢರು ಸಿದ್ದನಗೌಡ ರೂಪದೊಳಗೆ ಬಂದು ಕೈಯಾಗ ಭಗವದ್ಗೀತಾ ಬುಕ್ ಹಿಡ್ಕೊಂಡು ನೇರವಾಗಿ ನಮ್ಮ ಮನೆಗೆ ಬಂದು ಆ ಭಗವದ್ಗೀತಾ ಬುಕ್ ನಮಗೆ ಕೊಟ್ಟು ಅವ್ರನ್ನ ಮಾತು ಹೇಳಿದ್ರು. ನೋಡ್ರಿ, ಸಂದರ್ಭ ಹೆಂಗಂದ್ರೆ ನಿಮಗೆ ಇಲ್ಲಿ ಹೊರಗೆ ಬರಕ್ಕೆ ಬರಂಗಿಲ್ಲ. ಹೊರಗೆ ಹೋದ್ರೆ ನಿಮಗೆ ಆಪತ್ತದ. ಇಲ್ಲಿ ಮನೆಯಾಗ ಒಬ್ಬರಿಗೆ ಕೂತಿಂದ ಅದು ಆಪತ್ತದ. ಮನೋರೋಗ ಚಾಲು ಆಗ್ತದೆ ನಿಮಗೆ. ಅದಕ್ಕೆ ಈ ಗ್ರಂಥ ತಂದಿರಿ. ಈ ಗ್ರಂಥ ಇರೋದ ಕಾಯಮಾಗಿ ಓದ್ರಿ, ನೀವು ಆರಾಮಾಗಿ ಇರ್ತೀರಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಗ್ರಂಥದ ಅನೇಕ ಮಾತುಗಳನ್ನು ಬಿಡಿಸ್ತಾರೆ. ಅದನ್ನು ಕೇಳ್ಕೊಂಡು ಹೋಗಂತ ಹೇಳಿದ್ರು. ಮುಂದೆ ಅದೇ ಸಂದರ್ಭದೊಳಗೆ ಸ್ವರೂಪಾನಂದ ಸ್ವಾಮಿಗಳು ಆ ಭಗವದ್ಗೀತ ಗ್ರಂಥವನ್ನು ಬಿಡಿಸಿದ್ರು. ಅದನ್ನು ಕೇಳ್ತಾ ಹೋದೆವು, ಆರಾಮ ಆಗ್ತಾ ಹೋಯಿತು. ನಂತರ ಮಹಾದೇವನವರು, ನಮ್ಮ ಬಸವರಾಜ ಶಾಸ್ತ್ರಿಗಳು, ಆನಂದ ಶಾಸ್ತ್ರಿಗಳು ಇಂಥೆಲ್ಲ ಮಾತುಗಳ ದರ್ಶನ ಮಾಡಿಸ್ಕೊಟ್ರು. ಹೀಗಾಗಿ ನಾನು ಭಾಳ ಆರಾಮದಿದ್ದೀನಿ. ನಾ ಆರಾಮದಿರೋದ್ರೊಳಗೆ ಮಗಳಿಗೆ ರೋಗ ಚಾಲು ಆಯಿತು. ಇದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೆ ಏನಾದರೂ ಮಾಡಿ ಅದನ್ನು ಪರಿಹರಿಸಬೇಕಲ್ಲ. ನನಗಿಂತ ನಮಗೆ ಭಾಷಣ ನಮಸ್ಕಾರ ಡಾಕ್ಟರ್ ಸರ್. ಆಯ್ತು, ಸ್ವಲ್ಪ ಎಲ್ಲ ಚೆಕಪ್ ಮಾಡೋಣ. ಸ್ವಲ್ಪ ತಪಾಸ್ ಮಾಡಿ ನಿಮಗೆ ಏನೋ ಹೇಳ್ತೀನಿ. ಒಂದು ಅರ್ಧ ಗಂಟೆ ಬಿಟ್ಟು ಹೋಗ್ತಾರೆ. Walang
ಇಲ್ಲ ನೋಡಿಗ ನೀನು ಒಳ್ಳೆ ಗಂಟೆ ಬೇಕು ಬೇಡ ಬೇಕಂದ್ರೆ ಸುಮ್ಮನೆ ಕೊಡಿ ಅವ್ರು ಹೆಂಗೆ ಹೇಳ್ತಾರೆ ಹಾಕ್ತೇವೆ ಇದೆಲ್ಲ ಹೇಳಿದ್ದು ಕೇಳ್ಬೇಕಷ್ಟೇ. ಕೇಳಬೇಕಲ್ಲ ಕೇಳಬೇಕು ನೀವು ಒಳ್ಳೆ ಗಂಟೆ ಸಿಗ್ಬೇಕಂದ್ರೆ ನೀವು ಕೇಳಬೇಕಾಗ್ತದೆ ಒಂದು ವಿಚಾರ ಇವರಿಗೆ ಶಾರೀರಿಕವಾಗಿ ಯಾವುದೇ ಜಡ್ಡ ಜಾತಕ್ರಿ ಏನೂ ಇದ್ರಿ ಈ ಒಂದು ಗೌರವ ಅಂತೇಳಿ ಐಡಿಯಾ ಅಂತ ಗಾಬರಿ ಏನಿಲ್ರಿ ನಾವು ಚಿಕ್ಕಿ ಬರ್ಕೊಡ್ತೀವಿ ಆ ಡಾಕ್ಟರ್ ಕಡೆ ಹೋಗಿ ತಪಾಸ್ ಮಾಡಿಕೊಂಡು ನನ್ನ ಕಡೆ ಮತ್ತೆ ಬರೀ ಇವರು ಅವರಿಗೆ ಪೂರ ಆರಾಮ 100% ಆರಾಮ ಮಾಡ್ತೀನಿ ನಾ ಹೇಳ್ದಂಗೆ ನೀವು ಮಾಡಿದ್ರೆ ಎಲ್ಲ ಪೂರ ಆರಾಮ ಆಗ್ತದೆ ನಾಳೆ ಚಲೋ ಗಂಟು ಸಿಗ್ತಾರೆ ಎಲ್ಲರೂ ಅಂತ ಮೊಮ್ಮಕ್ಕಳು ಅಂತ ಎಲ್ಲ ತಗೊಂಡಿದ್ದಾರೆ ಮಾಡಿ ನೀವು ಬರೋಬ್ಬರಿ ಆಗ್ತದೆ ಆ ಡಾಕ್ಟರ್ ಕಡೆ ಹೋಗಿ ತಪಾಸ್ ಮಾಡ್ಕೊಂಡು ಬಂದು ಭೇಟಿ ಆದ್ರೆ ಹಾಂ ಹೋಗ್ಬೇಕು ಈ ಗೌರವದ ಕೆಲಸದಿಂದ ಭಾಳ ಜೋರ ಅಂಥದ್ದೇನಿಲ್ಲ ಇದು ನೀವು ಅಲ್ಲಿ ಡಾಕ್ಟರ್ ಭೇಟಿ ಆಗಬೇಕು ನಿಮ್ಗೆಲ್ಲ ತಿಳಿಸಿ ಹೇಳ್ತೀನಿ ನಾನು ಒಟ್ಟು ಹೆಂಗಾರ ಮಾಡಿ ನಮ್ಮ ಮಕ್ಕಳು ಗೌರವವನ್ನು ನಾವು ಕೇಳಿಲ್ಲ. ಕ್ಯಾನ್ಸರ್ ಆಗೋ ಇವೆಲ್ಲ ಹೆಸರು ಕೇಳಿ ಅವೇ ಮತ್ತೆ ಏನು ಔಷಧ ಏನಿಲ್ಲ. ಆಯ್ತು ನಮಸ್ಕಾರ. ಅಲ್ವಾ ನಾವು ಓದಿಲ್ಲ ಏನೇನೋ ಹೇಳ್ಕೊತಾರಲ್ಲ ಏನು ಮಾಡೋಲ್ಲ ಎಲ್ಲ ಕೊಡಲೇ ಇಲ್ಲ ಬರೇ ಕೊಡ್ತಿದ್ದ ಕೇಳ್ತಾರಲ್ಲ ಎಲ್ಲ ಏನು ಕೊಡಲೇ ಇಲ್ಲ ಕೊಡಲಿಲ್ಲ ಅಂದ್ರೆ ಏನಾಗಿರುತ್ತೆ ಅಂತ ಸುಮ್ಮನೆ ಇಲ್ಲ ದವಾಖಾನೆಗೆ ಬರಂಗಿಲ್ಲ. ಇಲ್ಲಿಗೆ ಡಾಕ್ಟರ್ ಭಾಷೆ ಮಾಡಿ ನಮಸ್ಕಾರ ಡಾಕ್ಟರ್ ಅಲ್ಲಿ ಈ ಭೋಗ ಆಸ್ಪತ್ರೆ ಇದೆ ಅಲ್ರಿ ನೀವೇ ಡಾಕ್ಟರು ಅದಕ್ಕೆ ನಿಮ್ಮ ಕಡೆ ನಮ್ಮ ಸರ್ ಡಾಕ್ಟ್ರೆ ನಮ್ಮ ಮಗಳಿಗೆ ಸ್ವಲ್ಪ ಚೆಕಪ್ ಮಾಡಿ ಏನು ತೊಂದರೆ ಇಲ್ಲ ಅದ್ರ ಕ್ಲಿಯರ್ ಆಗಿರೋದ ಹೇಳಿ ನಿಮಗೆ ಚೆಕ್ ಮಾಡಿಸ್ಕೊಂಡು ಮತ್ತೆ ರಿಪೋರ್ಟ್ ತೋರಿಸಿ ಕೇಳಕ್ಕೆ ಹೌದ್ರಿ ಬರ್ರಿ ಕೂಡ್ರಿ ನಿಮ್ಮ ಮಗಳಿಗೇನು ಅಂತ ದೊಡ್ಡ ರೋಗ ಏನಿಲ್ಲ ಇದು ಗುಳಿಗೆ ಔಷಧಕ್ಕೆ ಕಡಿಮೆ ಆಗುವಂಥ ರೋಗ ಅಲ್ಲ. ಮತ್ತೆ ಹ್ಯಾಂಗ ಇಲ್ಲಿ ಬಸವರಾಜ ಡಾಕ್ಟರ್ ಏನು ಹೇಳ್ಯಾರಿ ಬಹುರೋಗ ಆಗ್ಯದ ಅಂತ ಹೇಳ್ಯಾರಿ ಇದು ಬಹುರೋಗ ಅಂದ್ರೆ ಇದು ಹಿಂಗೆ ಮಾಡಿದಂಥ ಸಕಾಮ ಕರ್ಮದಿಂದ ನಮಗೆ ಅದು ಬೇಕು ಇದು ಬೇಕು ಚಂದದ ಗಂಡು ಬೇಕು ಬಂಗಾರ ಬೇಕು ಹೊಲ ಬೇಕು ಮನೆ ಬೇಕು ಇದು ಎಲ್ಲರೂ ಏನವ್ರೆ ಮಾಡಿರ್ತಾರಲ್ರಿ ಅದರಿಂದ ಈಗ ಅದನ್ನ ಗಡ್ಬಡಿಸಕತ್ತಿರ್ಬೇಕ್ರಿ ಈ ರೋಗಕ್ಕೆ ಯಾವ ಔಷಧ ಗುಳಿಗೆ ಏನಿಲ್ಲ ಅವರು ದಿನ 3 ಟೈಮ್ ಜಪ ಮಾಡ್ಬೇಕು 3 ಟೈಮ್ ಹೆಂಗ ಗುಳಿಗೆ ತೊಂದ್ರಲ್ಲ ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಆ ಥರನೇ ಮುಂಜಾನೆ 1 ತಾಸ ಮಧ್ಯಾಹ್ನ 1 ತಾಸ ಸಂಜೆಗೆ 1 ತಾಸ ಜಪ ಮಾಡ್ಬೇಕ್ರಿ ಜಪ ತಪ ದಾನ ಇಂಥ ಸಂದರ್ಭದಾಗ ಕರ್ಕೊಂಡು ಹೋಗ್ಬೇಕ್ರಿ ಎಲ್ಲೆಲ್ಲಿ ಸತ್ಸಂಗ ನಡೆದಿರ್ತದ ಅಲ್ಲಿ ಕರ್ಕೊಂಡು ಹೋದ್ರಿ ಅಂದ್ರೆ ಅವ್ರಿಗೆ ಅವ್ರು ಮಾಡಿದಂಥ ಪಾಪ ಕಾರ್ಯ ಏನಂದ್ರೆ ಸಕಾಮ ಮಾಡ್ಯಾರಲ್ಲ ಅವರು ಸಕಾಮ ಮಾಡಿದಂಥ ಪುಣ್ಯ ಅದು ಕಡಿಮೆ ಆಗುತ್ತೆ ಅದ್ರ ಸಲುವಾಗಿ ನೀವು ಜಪ ಕೂತು ಮಾಡ್ರಿ ನಾನು ನಿಮಗೆ ಜಪಮಾಲ ಕೊಡ್ತೀನಿ ಇದು ಹೆಂಗಂದ್ರೆ ನಿಷ್ಕಾಮ ಕರ್ಮದಿಂದ ಮಾಡ್ಬೇಕು ಈಗ ನಿಮಗೊಂದು ಕೊಡ್ತೀನಿ ತಾಯಿ ಆಕಿ ನಮ್ಮ ಮಗಳಿಗೆ ಆರಾಮಾಗಲಿ ಅಂತ ಹೇಳಿ ಮಾಡಬಾರ್ದು ಆಕಿ ಸಕಾಮ ಏನು ಯಾವುದೇ ಆಸೆ ಇಲ್ಲದೇನೆ
ನಿಷ್ಕಾಮ ಯಾವುದೇನು ಆಸೆ ಇಲ್ಲದೆ ತಾಯಿ ಜಪ ಮಾಡೋದು ಅಂದ್ರೆ ಆ ತಾಯಿಗೆ ಒಳ್ಳೆಯದಾಗ್ತದೆ. ನಿಮ್ಮ ಮಗಳಿಗೂ ಹೇಳ್ರಿ 3 ಟೈಮ್ ಜಪ ಮಾಡೋದು ಹೇಳಿ. ಆಮೇಲೆ ದಾನ ಧರ್ಮ ಮಾಡ್ಬೇಕ್ರಿ. ಈ ಸತ್ಸಂಗದಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮದೊಳಗೆ ಭಾಗವಹಿಸ್ಬೇಕು. ಅವಳಿಗೆ ಉಪಯೋಗಕ್ಕೆ ಒಳ್ಳೆಯ ವರ ಬೇಕಾಗಿದ್ರಿ. ಒಳ್ಳೆ ಬರಲ್ಲ ಅನ್ನೋದು ಎಲ್ಲ ಆಗ್ತದ. ಮೊದಲು ಏನಾಗ್ತದ ಅವ್ರು ಭ್ರಾಂತಿ ಹೋಗ್ಬೇಕಲ್ರಿ. ಅವರಿಗೆ ಎಲ್ಲ ನಾವು ಶ್ರೀಮಂತ ಆಗ್ಬೇಕು, ನನಗಿಂತ ಯಾರು ಶ್ರೀಮಂತರು, ತಮ್ಮನಿಗಿಂತಲೂ ಚಲೋ ಮನೆ ನೋಡೋದಂದ್ರೆ ನಮಗೂ ಅಂತ ಮನೆ ಬೇಕಂದಂಗೆ ಆಗ್ತದೆ. ಹೀಗ್ರಿ ಹೌದು. ಅದಕ್ಕೆ ಜಪ ಮಾಡಿದ್ರ ದಾನ ಧರ್ಮ ಮಾಡಿದ್ರ ಇದೆಲ್ಲ ಮನಸ್ಸು ಸ್ವಚ್ಛ ಆಗ್ತದೆ. ಸ್ವಚ್ಛಾಗಿ ನಮ್ಮ ಬಿಡ್ತಾಳ. ಆಮೇಲೆ ನಿಮ್ಮ ಮಾತು ಕೇಳ್ತಾಳ. ಈ ಜಪ ಮಾಡಿ ಕೊಡ್ತೀನಿ 3 ಟೈಮ್ ನಿಮ್ಮ ಮನೆಗೆ ಜಪ ಮಾಡಕತ್ರಿ ಚಲೋ ಆಗ್ತದೆ. ಮಾಡೋದು ಪದ್ಧತಿ ಹೇಳ್ರಲ್ಲ ಹೇಗೆ ಮಾಡೋದು. ಇದು ಪದ್ಧತಿ ರೀ. ನಿಮ್ಗೆ ಎಷ್ಟು ಸಾಧ್ಯದ ಈಗ ಬಂಗಾರಗಳು ಬೆಳಿಗ್ಗಿದ್ದಾಗಲ್ರಿ ಆ ಥರ ಸಂತಾನ ಮಾಡೋದನ್ನು ನಡೀತದೆ. ಇದೇ ಕಡೆಗೆ ಇದನ್ನ ಓಂ ನಮಃ ಶಿವಾಯ ಅಂತ ಒಂದು ಮನೆ ಸರಿಸ್ಬೇಕು. ಭಾಳ ಚಲೋ ಆಗ್ತದೆ. ಓಂ ನಮಃ ಶಿವಾಯ ಅಂತ ಒಂದೊಂದು ಮನೆ ಸರಿಸ್ಕೊಂಡು ಹೋದ್ರೆ ಇದು ಅಷ್ಟೇ ಮಾಡ್ಬೇಕು. ಇನ್ನ 3 ತಾಸು ಹೇಳಿದ್ವಿ. ಅಷ್ಟೇ ಮಾಡ್ಬೇಕು ಇಷ್ಟೇ ಮಾಡ್ಬೇಕಿಲ್ಲ. ನೀವು ಏನೇನು ಬಳಸ್ಬೇಕಿದ್ದೀರಲ್ಲ ಆ ಬೆಳಗ್ಗೆ ಹೆಂಗೆ ಆಸೆ ಇರ್ತದಲ್ಲ ಹಂಗೆ ಈ ಜಪಕ್ಕೂ ಆಸೆ ಇರಬೇಕು. ಜಪ ಯಾವಾಗ ಬೇಕಾದಾಗ ಮಾಡಿದ್ರು ಸಹಿತ ಈ ರೋಗ ಬಹುರೋಗ ನಿವಾರಣೆ ಆಗ್ತದೆ. ನೋಡಿ ಆಯ್ತು ಹೇಳಲ್ರಿ ಎಲ್ಲ ಡಾಕ್ಟರ್ ಹೇಳ್ದಂಗೆ ಮಾಡಿದ್ರೆ ನಮಗೆಲ್ಲ ಹೋಗ್ಬೋದು. ಆಕಿನೂ ಸುದ್ದ ಆಗ್ತಾಳ, ನಾಳೆ ನಮ್ಮ ಸಿಗ್ತಾನೆ. ಆಯ್ತು ರೀ. ಈಗ ತಾಯಿ ಏನೆಲ್ಲ ಹೇಳ್ತಾರ ಅದನ್ನ ಕೈ ಮುಗಿಸ್ತಾರ. ಅವ್ರು ಎಲ್ಲರೂ ಗೊತ್ತಿಲ್ಲವು. ಏನಾಗತ್ತೆ ನೀನು ಹೇಳೋದು ಕೇಳೋದು ಬರೇ ಹೇಳ್ತಾರ. ಆಯ್ತು ಅವ್ರ ಏನನ್ನ ಹೇಳಿ ಏನು ಮಾಡೋದು ಒಳ್ಳೆ ಇಲ್ಲ. ಅವ್ರು ಹೇಳ್ದಂಗೆ ನನಗೆಲ್ಲ ಹೆಂಗ್ ಬರ್ತಾವೆಲ್ಲ ನನಗೆಲ್ಲ ಭಾಳ ನನಗೆ 3-4 ಅಂತಸ್ತಿನ ಮನೆಗೆ ಚಲೋ ಹೊಸ ಮನೆ ಕಟ್ಟಿದ್ದೆ. ಮತ್ತ ಚಲೋ ಗಂಡ ಬೇಕು. ನಾವು ಭಾಳ ಪಗಾರ ನನಗೆ ಬಂಗಾರ ಸರ ಬೇಕು, ಸೀರೆ ಬೇಕು. ಅದು ಬರೀ ಅದೇ ನೋಡಿದ್ರೆ ಹ್ಯಾಂಗ್ ಸಿಗ್ತಾವಪ್ಪ ನೀ ಬರೀ ಹಿಂಗೆ ಹೇಳ್ತೀನಿ. ಆಯ್ತಪ್ಪ ನೀ ಹೇಳ್ದಂಗೆ ಕೇಳಿದ. ನಾನು ಇದ್ರಾಗ ಡಾಕ್ಟ್ರಿಗೆ ಒಂದು ಲೆಟರ್ ಪತ್ರ ಕೊಟ್ಟಿದ್ವಿ. ಅವ್ರಿಗೆ ಹೋಗಿ ತೋರಿಸ್ರಿ. ಅವರು ನಿಮ್ಗೆ ಹೇಳ್ತಾರೆ. ಆಯ್ತು ಹೋಗುತ್ತೆ. ಧನ್ಯವಾದ. ಬೆಳಗಿಂದ ಅಷ್ಟೇ ಯೋಗದವರೆಗೆ ಅಲ್ಲಿ ಹೋಗ್ತಾರೆ. ಬಾಯಿಗೆ ಡಾಕ್ಟರ್ ಹೇಳ್ಯಾರ ಈಗ ಡಾಕ್ಟರ್ ಕಡೆ ಹೋಗಿದ್ದೇವೆ ಇಲ್ಲಿ. ಅವ್ರು ಮತ್ತೊಬ್ಬರು ಡಾಕ್ಟರ್ ಕಳಿಸಿದ್ರು. ಅವರು ಸ್ವಲ್ಪ ಜಪ ಮಾಡ್ರಿ, ದಾನ ಧರ್ಮ ಮಾಡ್ರಿ. ನೀವು ಆ ಯಾವುದು ದಾನ ಧರ್ಮ ಮಾಡಿದ್ರು ಕೂಡ ಅದಕ್ಕೆ ಫಲದ ಅಪೇಕ್ಷೆ ಇಲ್ಲಾಂದೆ ಮಾಡಿರಿ. ಅಂದ್ರೆ ನಿಮ್ಮ ಅಂತಃಕರಣ ಶುದ್ಧ ಆಗ್ತದೆ. ಅಂತಃಕರಣ ಶುದ್ಧ ಆಯ್ತು ಅಂತಂದ್ರೆ ಎಲ್ಲ ತಾನೇ ಒಂದೊಂದು ಹೋಗ್ತಾವ ಅಂತ ಹೇಳ್ತಾರೆ. ಇದಕ್ಕೆ ಹೋಗಿ ಇದಕ್ಕೆ ಏನ್ ದೊಡ್ಡದಿಲ್ರಿ. ಆ ಪ್ರಮೇಯ ಕಡಿಮೆ ಮಾಡ್ಬೋದು ಅಂತ ಹೇಳಿ ಹೆಸರಿಟ್ಟಾರೆ ಗೌರವ ಅಂತ ಹೇಳ್ತಿರ್ತಾರೆ. ನಮಗೂ ಒಂದು ಗೊತ್ತಿದ್ದಿಲ್ಲ. ಈಗ ಮಾಡಿ ನೋಡಿದ್ವಿ. ಒಂದು ಸ್ವಲ್ಪ ದಾರಿ ಬಂದ್ರೆ ಈಗ ಮಾಡ್ಲತ್ತಾಳ, ಜಪ ಮಾಡ್ಲತ್ತಾಳ. ಈಗ ಒಂದು ಸ್ವಲ್ಪ ದಾರಿ ಬರ್ತಾವ. ಡಾಕ್ಟರ್ ಹೇಳ್ದಂಗೆ ಮಾಡ್ಕೊಂಡು ಹೋಗ್ರಿ. ಬರ್ತಿದ್ರಿ ಒಂದಿಷ್ಟು ಹಣ್ಣೆ ಪೂರ ಅದೇ
ಏನು ಡಾಕ್ಟರ್ಗಳಿಂದ ಸ್ವಲ್ಪ ಮಾಡಿದ್ರೆ ಅಷ್ಟೇ ಆಗ್ಯಾವ. ಜಪ ಅದೇ ಒಂದೊಂದು ತಾಸು पहिला सती ಬಂದ ಈಗ ಎಷ್ಟು ಕಡೆ ಬಂದದ್ದು ನೋಡಿ ಒಂದು ತಾಸು ಒಂದು ತಾಸು ಆದ ನಂತರ ಊಟ ಮಾಡ್ಕೊಂಡು ಬರ್ತೀನಿ. ನಾಲ್ಕೂವರೆಗೆ ಬರ್ತೀನಿ ನೋಡಿ. ಆಯ್ತು ಹೇಳಿ ಮಾಡೋದು ನಾನು ಇನ್ನೊಬ್ಬರು ಡಾಕ್ಟರ್ ಕಡೆ ಚಿಟ್ಟಿ ಬರ್ಕೊಟ್ಟಿದ್ದೆ ಅವರು ಸ್ವಲ್ಪ ಮಾನಸಿಕ ಸ್ವಲ್ಪ ಕರೆಕ್ಟ್ ಆಗಲಿ ಅದರಿಂದ ಕೂಡ ಅವರು 100% ಆರಾಮ ಆಗ್ತಾರೆ. ಏನು ಕಾಳಜಿ ಮಾಡಬೇಡಿ. ನಾನು ಒಂದು ಚಿಟ್ಟಿ ಬರ್ಕೊಡ್ತೀನಿ ಆ ಡಾಕ್ಟರ್ ಕಡೆ ಹೋಗಿ ಬರ್ರಿ, ಹೋಗಿ ಬಂದು ಬಂದು ಭೇಟಿಯಾಗಿ ಇನ್ನೊಬ್ಬ ಡಾಕ್ಟರ್ ಹೋಗ್ತೀವಿ ಈಗ ಶಾರೀರಿಕವಾಗಿ ಅವರು ತಪಾಸ್ ಮಾಡಿ ಈಗ ಅವರಿಗೆ ಅವ್ರ ತಲೆಯಾಗ ಒಟ್ಟು ಸ್ವಲ್ಪ ನಂದು ಒಳ್ಳೆಯದೇ ಬರಬೇಕು ನಂದು ಅಲ್ಲಿ ಹಿಂಗೆ ಒಟ್ಟು ಮಾನಸಿಕವಾಗಿ ಡಾಕ್ಟರ್ ಕಡೆ ಹೋಗ್ಬರ್ರಿ ಅವ್ರು ಪೂರ ನಿವಾರಣೆ ಮಾಡ್ತಾರೆ 100% ಮಾಡ್ತಾರೆ. ನೀವೇನಾದ್ರು ಕಾಳಜಿ ಮಾಡಬೇಡಿ, ಹೋಗಿ ಬಂದು ನಂಗೆ ಭೇಟಿ ಡಾಕ್ಟರ್ ಹೆಸರು ಗೊತ್ತು. ಯಾವ ನಿಂತಾರೆ ಮಾತಾಡಿಸ್ಬೇಡ್ರಿ, ಒಳಗೆ ತೊಂಬರಿ ತಂದ್ರಲ್ಲ ಹಂಗೆ. ಮತ್ತೊಂದು ಡಾಕ್ಟರ್ ಒಳಗೆ ತೊಗೊಂಡು ಬಂದ್ರೆ ಹಂಗೆ ಹೋಗಿದ್ರು ಪೇಷಂಟ್ ದವಾಖಾನಿಗೆ ಹೋಗ್ಯಾರಿ, ಪೇಷಂಟ್ ದವಾಖಾನಿಗೆ ಹೋಗ್ಯಾರಿ, ಬರೋಣ ಹೋಗ್ತಾರೆ. ನಮಸ್ಕಾರ. ಯೋಗ ಮುಕ್ತಿಧಾಮ ದವಾಖಾನೆ, ಯೋಗ ಮುಕ್ತಿಧಾಮ ದವಾಖಾನೆ, ಯೋಗ ಮುಕ್ತಿ ದಾನ ದವಾಖಾನೆ ಅಂತಾರೆ. ಅದು ಯೋಗ ಅದು ಏನೋ ಮಾಡ್ತಾರೆ. ಯಾವ ನಾವು ಇಲ್ಲೇ ಬಿಜಾಪುರದವ್ರು. ಬಿಜಾಪುರದವ್ರು ಯಾರಿಗೆ ಹೇಳಿದ್ರು? ನಮ್ಮ ಮಕ್ಕಳ್ರಿ ಯಾಕೋ ಭಾಳ ಬಡಬಡ್ತದು. ಚಲೋ ಗಾಡಿ ಬೇಕು, 4 ಅಂತಸ್ತಿನ ಮನೆ ಬೇಕು, ಕೈಯಾಗ ಬಳಿ ಬೇಕು, ಇವೆಲ್ಲ ಭಯಂಕರ ಬಡಬಡಿಸ್ತಾರೆ. ನಾನು ನಮ್ಮ ಇದೇ ಪಕ್ಕದ ನಾನು ನಮ್ಮ ಡಾಕ್ಟರ್ ಹೇಳ್ಯಾರ ಆ ಪ್ರಕಾರವಾಗಿ ಯೋಗ ಮುಕ್ತಿ ಧಾಮನಿಂದ ದವಾಖಾನೆ ತೋರಿಸ್ಬೇಕು. ಬರೀ ಕೈ ಇದೇ ನೋಡಿ ಓದ. ಮುಕ್ತಿಧಾಮ, ಹಾ. ಪತಂಜಲಿ. ಹಾಂ ಹಾ ಇದೇ ಹೇಳ ನೋಡ್ರಿ ನಮಗೆ ಡಾಕ್ಟರ್ ಇದೇ ಹೇಳ್ಯಾರ ಇದೇ ದವಾಖಾನೆ ಹೋಗೋದಾದ್ರೆ ಎಸ್ ಕಡೆ ಕರ್ಕೊಂಡು ಹೋಗಿ ಬರೇ ಆ ಕಡೆ ತಿರ್ಗಾಡಿ ಸಾಕಾಗಿ ನೋಡು. ನನಗೆ ಕೊಡಿಸ್ಕೊಡಲಾಗಿರಿ, ಏನೂ ತಂದ್ಕೊಡಲಾಗಿರಿ. ನೋಡವ್ವ, ನಿನಗೆ ಬಡಿದ ರೋಗ ಸಾಕ್ತದ, ಭಾಳಷ್ಟು ಬಂದ ಒದಗಿ ಅದು ಸುತ್ತ ಆಗ್ತದೆ. ನಮಸ್ಕಾರ. ಈಗ ನೋಡ್ರಿ ಡಾಕ್ಟರ್ ಕಡೆ ಕಳ್ಸ್ಕೊಟ್ಟಾರ್ರಿ. ನಮ್ಮ ಮಕ್ಕಳು ಸ್ವಲ್ಪ ಬರೇ ಹೊಲ ಮನೆ ಹೌದ್ರಿ. ಈಗ ಬಂದು ಯಾವ ನೋಡ್ರಿ ಅವ್ರು ಏನ್ ಹೇಳ್ತಾರೆ ದಪ್ಪ ದಪ್ಪ ಮಾಡಿ ದಾನ ದಪ್ಪ ಮಾಡ್ರಿ. ಹೌದ್ರಿ. ಅಲ್ಲಿ ಹೋಗಿ ಬಂದಿರಲ್ಲ ಸ್ವಲ್ಪ ಗುಣ ಸ್ವಲ್ಪ ಗುಣ ಆಗೈತಿ. ಸ್ವಲ್ಪ ತಪಾಸ್ ಮಾಡ್ರಿ. ಏನ್ ಬರ್ದು ಕೊಟ್ಟಾರ ನೋಡ್ತೀವಿ. ಆಯ್ತ್ರಿ. ಈಗಿಗೆ ಒಂದ್ ಸ್ವಲ್ಪ ನೋಡೋಣ ಅಂತ್ರಿ. ನೋಡು ಚೆನ್ನಾಗಿ ಪರೀಕ್ಷೆ ಮಾಡಿ ವಾಟ್ ಮಾಡಿ ನಾ ಹೇಳ್ದೆ ಕೇಳ್ದೆ ಅಂತ ನಿಮ್ದು ಆರಾಮಾಗ್ತದೆ. ಚೆಕಪ್ ಮಾಡ್ತೀನಿ.
ನೋಡ್ರಿ ಈಕೆ ದೈಹಿಕವಾಗಿ ಆರಾಮೇ ಅದಾಳ, ಏನು ಆಗಿಲ್ಲ. ಈಕೆಗೆ ಮಾನಸಿಕವಾಗಿ ಸ್ವಲ್ಪ ಹಿಂಗೆ ಮಾಡಿದಾಳ್ರಿ. ಅದಕ್ಕೆ ಈಕೆ ಏನು ಹೇಳಬೇಕು ಅಂತಂದ್ರೆ ನಾವೊಂದು ಹೇಳ್ತೀವಿ, ಈಕೆಗೆ ಯೋಗ ಮಾಡಿಸೋದ್ರಿಂದ ಮನಸ್ಸಿನ ಶಾಂತತೆ ಬರ್ತದೆ. ಈಕೆ ಮೆಲ್ಲ 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 ಹೇಳ್ತಾಳ್ರಿ. ಅದಕ್ಕೆ ಯೋಗ ಬೆಳಗ್ಗೆ ಎದ್ದ ಕೂಡಲೇ ಯೋಗ ಮಾಡಿಸ್ಬೇಕು. ಹ್ಯಾಂಗ್ ಮಾಡೋದ್ರಿಂದ ಯೋಗ ಹೇಳ್ತಿದ್ದಲ್ರಿ ನಾನು. ಮತ್ತೆ ಯೋಗ ಒಂದೇ ಅಲ್ಲ, ಪ್ರಾಣಾಯಾಮ ಮಾಡಿಸ್ಬೇಕು. ಪ್ರಾಣಾಯಾಮ ಮಾಡಿಸೋದ್ರಿಂದ ಮನಸ್ಸಿನ ಚಿತ್ತ ಏಕಾಗ್ರತೆ ಇವೆಲ್ಲ ಶಾಂತ ರೀತಿಯಿಂದ ಆಗ್ತದ್ರಿ. ಅದನ್ನ ಮಾಡೋದ್ರಿಂದ ಮತ್ತೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕು ಬೆಳಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ, ಒಂದು ಅರ್ಧ ತಾಸು ಅಕ್ಕಿನ ದೇವ್ರ ಮನೆಯೊಳಗೆ ಮುಗಿಸಿ ದೇವ್ರ ಮುಂದೆ ಕಣ್ಣು ಮುಚ್ಕೊಂಡು ಅರ್ಧ ತಾಸು ನೀವು ಹೇಳ್ತೀರಿ, ಅರ್ಧ ತಾಸು ಹೆಣ್ಮಕ್ಳು ಕೂಡಲೇ ಒಂದು 15 ನಿಮಿಷ ಕೂತ್ರೆ ಸಾಕು. ಇವತ್ತು 15 ನಿಮಿಷ ಕೂತಾಗ ನಾಳೆ ಗಂಟೆಗೆ ಶಾಂತ ಅನಿಸ್ತದೆ. ಆಮೇಲೆ ಮತ್ತೆ ಸ್ವಲ್ಪ ಹೆಚ್ಚು ಮಾಡಲಿಕ್ಕೆ ಹೋಗ್ತಾವೆ. ಹಂಗೆ ಮಾಡಿ. ಅದಕ್ಕೆ ಆಕೆಗೆ ಪ್ರಾಣಾಯಾಮ ಹೇಳ್ಕೊಡ್ತೀನಿ. ತಂಗಿ ನೀ ಪ್ರಾಣಾಯಾಮ ಮಾಡಬೇಕು. ಏನು ಇದು ಊಟ ಮಾಡಿ ಪ್ರಾಣಾಯಾಮ ಮಾಡುವಂಥದ್ದಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಬೇಕು. ಮತ್ತು ದೇವ್ರ ಮನೆಯಲ್ಲಿ ಕೂತು ನಾ ಏನು ಹೇಳ್ತೀನಲ್ಲ ಆ ಥರ ಮಾಡಬೇಕು. ಹೊಟ್ಟೆ ನೋವು ಬರ್ತಿಲ್ರಿ, ನಾನು ಏನ್ ಕಳಿಸ್ತೀನಿ? ನಿನ್ ರೋಗ ಹೋಗ್ಬೇಕು ಅಂತಂದ್ರೆ ನಾನು ಹೇಳ್ದಂಗೆ ನೀ ಕೇಳು. ಇದನ್ನ ಮಾಡೋದ್ರಿಂದ ನಿನ್ನ ಮನಸ್ಸು ಶಾಂತ ಆಗ್ತದೆ. ಈಗ ಚಂಚಲ ಆಗ್ತದೆ. ಇದು ಧ್ಯಾನ ಮಾಡೋದು ನಮ್ಗೆ ಎಲ್ಲ ಆರಾಮಾಗ್ತದೆ. ಎಲ್ಲ ಆರಾಮಾಗ್ತದೆ. ನೀ ಏನು ಅನ್ಕೊಂಡದ್ದೆಲ್ಲ ಆರಾಮಾಗ್ತದೆ. ನಿನ್ನ ಮನಸ್ಸು ಶಾಂತ ಆಗ್ತದೆ. ಅದಕ್ಕೆ ಸಿಕ್ಕರೆ ಮಾಡ್ತೀನಿ. ಮಾಡಬೇಕು. ಅಮ್ಮರ ನೀವು ಆಕೆಗೆ ಹೊರಗೂ ಸ್ವಲ್ಪ ಒತ್ತಾಯ ಮಾಡಿ ಆಕೆನ ಕೂಡಿಸ್ಬೇಕು. ಜಗದಾಗ ನಾವು ಕೂಡಿಸ್ರಿ. ಕೂಡಿಸಿ ನಾ ಏನು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನ ನೀವು ಮಾಡಿ. ಆಯ್ತು, ಹಂಗೆ ಮಾಡ್ತೀನಿ. ನೀವು ಅದು ಹ್ಯಾಂಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ರಿ. ಹಾಂ. ಇದನ್ನ ನಾನೇ ಮನೆಯಾಗ ಮಾಡ್ತೀನಿ. ಈ ಪ್ರಾಣಾಯಾಮದಲ್ಲಿ ಒಂದು 4-5 ಕೈಗಳು ಬರ್ತಾವೆ. ಒಂದು 2-3 ಮೊದಲ ಹೇಳ್ಕೊಡ್ರಿ. ನಂತರ ಮಾಡಕ್ಕಂತ ಇಲ್ಲಿ ಹೇಳ್ತಿರ್ಬೇಕು. ಕೂಡು. ಕಾಲನ್ನ ಪದ್ಮಾಸನದಲ್ಲಿ ಕೂಡ್ಬೇಕು. ಹೆಂಗ ಹೇಳ್ತೀನಿ. ಹಲೋ ಕಾಲನ್ನ ಈ ಕಾಲ ಇಲ್ಲಿ ಹಾಕು. ಹಾಂ ಹಾಕಿ ಈ ಕಾಲನ್ನ ವಿಜಯಪುರ ಇಲ್ಲಿ ಹಾಕು. ಬೇರೆ ಬೇಡ. ಇರುತ್ತೆ. ಒಂದ್ಸಲ ಬ್ಯಾನ್ ಆಗ್ತದಂಗೆ ನಂತರ ನಾನೇ ಅದಾಗೆ ಹಾಕ್ಬಿಡ್ಬೇಕು ಅಂತ ಅನಿಸ್ತದ. ಏನಿಲ್ಲ ಮುರಿದಿಲ್ಲ ಅಷ್ಟು ಏನಾಗೋದಿಲ್ಲ. ಸ್ವಲ್ಪ ಅಷ್ಟೇ ಹಾಕಿ ಅದು ಆಮೇಲೆ ಈಗ ನಾನು ಹೇಳ್ದಂಗೆ ಮಾಡು. ಏನದು ಈಗ ಅನುಲೋಮ ವಿಲೋಮ ಮಾಡೋಣ. ಅನುಲೋಮ ವಿಲೋಮ ಅಂತಂದ್ರೆ ಈ ಮೂಗ 2 ಹೊರಳೆ ಇರ್ತಾವೆ. ಒಂದು ಹೊರಳೆಯಿಂದ ಮುಚ್ಚಬೇಕು.
ಪುಕ್ಕಡದ ಏನಿರ್ತದೆ ಎಲ್ಲ ಮಾಡಿಸ್ತಾರೆ, ಖರ್ಚನ್ನು ಮಾಡ್ಸಂಗಿಲ್ಲ. ಬರ್ರಿ 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 ಬರ್ರಿ. ಹೋಗ್ತೀನಿ, ಒಂದು ಸ್ವಲ್ಪ ಮಾನಸಿಕ ಇರಲಿ, ಸ್ವಲ್ಪ ವಯಸ್ಸಿಗೆ ಬಂದಾಗ ಬಯಸ್ತಾರೆ, ಲಗ್ನ ಬಯಸ್ತಾರೆ. ಅಂದ್ರೆ ಆಕೆ ಯಾವ ಒಳ್ಳೆ ಸಿಕ್ಕ, ನೌಕರ ಸಿಕ್ಕ, ಶ್ರೀಮಂತ ಸಿಕ್ಕ, ಇದೆಲ್ಲ ಈ ನಮಗೂ ಎಂಥವ್ರು ಸಿಗ್ತಾರೆ, ಎಂಥವಿಲ್ಲ ಅಂದ್ಕೊಂಡು ಸ್ವಲ್ಪ ಮಾನಸಿಕ ಮಾಡ್ಕೊಂಡ. ಅದೇ ಗೌರವ ಅಂದ್ರೆ ಮಾನಸಿಕ. ಇದೇನು ಕ್ಯಾನ್ಸರ್ ಅಂತ ಬರೋದಲ್ಲ, ಕ್ಯಾನ್ಸರ್ ಅಲ್ಲ, ಏನೂ ಅಲ್ಲ, ಅದು ಗೌರವ ಅಲ್ಲ. ಗೌರವ ಇದೆ ಅಂತ ಸೂರ್ಯ ಇಷ್ಟ, ಬ್ರಹ್ಮ ಇಷ್ಟ, ಗುರುಗಳು ಕಡಿತ ಕಡಿಮೆ ಆಗ್ತದೆ. ತಾತ ತಾತ ಚಿಕ್ಕವನು ಏನಾಗಿರ್ತೀರಿ? ಹೌದ್ರಿ, ನಾವು ಆ ಬೇಗ ಬಂದಿದ್ದೇವೆ, ಮೈನಸ್ರು ಭಾಳ ಅವರು ಅಂತ ಹೇಳಿದ್ರೆ ನಾರಾಯಣ ನೀವು ನೋಡಿದ್ರಾಗ ಚಿಕ್ಕವಾಗ ದೇವ್ರಿ ಮಾತಾಡ್ಸೋಕೆ ಬಂದಿದ್ದೇವೆ. ಕಮ್ಮ ಅಂತಂದ್ರಿ ಈಗ ಸಮಾಧಾನ ಆಯ್ತು ನೋಡ್ರಿ. ನಮಸ್ಕಾರ, ಬರ್ರಿ. ಹೋಗಿ ಬಂದ್ರಿ ಡಾಕ್ಟ್ರೆ? ಈಗ್ರಿ ಬರ್ರಿ. ಡಾಕ್ಟ್ರೆ ಹೋಗಿ ಬಂದ್ರಿ ನೋಡ್ರಿ, ಎಷ್ಟು ಮಾಡ್ಯಾರ ಹೇಳ್ರಿ. ಈಗ ನೋಡ್ರಿ, ಈಗ ಹೋಗಿ ಬಂದ್ರಿ, ಎಲ್ಲ ಆಯ್ತು. ಈಗ ಇನ್ನೊಂದು ಜನ ಇನ್ನೊಂದು ಒಂದೇ ಡಾಕ್ಟರ್ ಹೋಗೋದು 100% ಆರಾಮಾಗ್ತದೆ. ಇದ್ದೇ ಹೋಗ್ತದೆ, ಇನ್ನೇನು ನಾವು ಅವಶ್ಯಕತೆ ಇಲ್ಲ. ಇದೊಂದು ತಂಗಿರೋ ಸರ್ತಿ ಹೋಗೋದೆ, ಏನು ಕಾಳಜಿ ಮಾಡೋಣ. ಹೋಗಿ ಇವತ್ತಿನಕ್ಕಿಂತ 9% ಆರಾಮಾಗಿದೆ. ಇದೊಂದು ಸತಿ ಮಾತು ಕೇಳಿ ಹೋಗಿ ಬರ್ರಿ, ನಿಮಗೆಲ್ಲ ಕಲ್ಯಾಣ ಆಗ್ತದೆ. ಹೋಗಿ ಬರ್ರಿ. ಏನಂದ್ರಿ? ಹೌದಾ? ಸಿದ್ಧಾರ್ಥ ಯಾವ್ದು ಈ ಕಡೆಗೆ ಸಿದ್ಧಾರ್ಥ ತೋರಿಸ್ತೀನಿ. ಸಿದ್ಧಾರ್ಥ ಏನ್ರಿ? ಇಲ್ಲಿ ಹಾ ವೇದಾಂತಾಚಾರ್ಯ ಡಾಕ್ಟರ್ ಸಿದ್ಧಾರ್ಥ ದವಾಖಾನೆ ಹೌದಾ? ಹಾ ಅವ್ರಿಗೆ ವೇದಾಂತ ಆಚಾರ್ಯ ಹೋಯ್.
ಭೋಗ ಪ್ರಾಪ್ತಿ ದವಾಖಾನೆ ಹೋಗಿಲ್ಲ ಹಾ ಇಲ್ಲ ಅವರು ಡಾಕ್ಟರ್ ಬಸವರಾಜವರು ಸರಿಯಾದ ಮಾರ್ಗದರ್ಶನ ಮಾಡಿದ್ದಾರೆ ಮೊದಲು ನಿಮ್ಗೆ ಹೌದು ಅದಕ್ಕೆ ಅವ್ರು ಬರೋಬ್ಬರಿ ಮಾರ್ಗದರ್ಶನ ಮಾಡಿದ್ರೆ ಈಗ 2 ಗಂಟೆ ತೋರಿಸಿಲ್ಲ ಬರೋಬ್ಬರಿ ಏನಿಲ್ಲ ಭೋಗ ಪ್ರಾಪ್ತಿ ದವಾಖಾನೆ ನೀವು ಯಾವಾಗ ಹೋಗಿ ಅವ್ರು ಏನು ಮಾಡಿ ಹೇಳಿದ್ರು ಅಲ್ಲಿ ದಾನ ಧರ್ಮ ಮಾಡ್ರಿ, ಜಪ ಮಾಡ್ರಿ, ನಿಷ್ಠಾ ಕರ್ಮ ಮಾಡ್ರಿ, ನಿಮ್ಮ ಅಂತಃಕರಣ ಶುದ್ಧ ಆಗ್ತದೆ, ನಿಮ್ಮ ಮನದೋಷ ಹೋಗ್ತದೆ, ಪಾಪ ಕರ್ಮಗಳೆಲ್ಲ ಹೋಗ್ತಾವೆ ಅಂತ ಹೇಳ್ಯಾರ. ಹೌದಾ ಅವನ್ನೆಲ್ಲ ಸರಿಯಾಗಿ ಮಾಡಿರಲ್ಲ ಸರಿಯಾಗಿ ಮಾಡಿದ್ರಿ ಈ ಭೋಗ ಪ್ರಾಪ್ತಿ ದವಾಖಾನೆ ಯಾರು ಡಾಕ್ಟರ್ ಹೇಳಿದ ಪ್ರಕಾರ ನೀವು ಮಾಡಿರಿ ಅದು ನಿಮ್ಗೆ ಅವ್ರದ್ದು ಏನಾಗಿದೆ ಭವರೋಗ ಭವರೋಗ ಅಂದ್ರೆ ಏನು ನೋವಾಗಿದೆ ಗೌರವವನ್ನು ಈ ಜನ್ಮ ನಾ ಬಿಡುಗಡೆ ಮಾಡೋದು ಅದಕ್ಕೆ ಅವರಿಗೆ ಮೊದಲನೇ ಡಾಕ್ಟರ್ ಕಡೆ ಕಳಿಸಿದ್ರಲ್ಲ ನೀವು ಏನು ಸಕಾಲ ಕರ್ಮಗಳನ್ನು ಮಾಡಿರಲ್ಲ ಅದಕ್ಕೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಮನದೋಷ ಪಾಪಗಳೇನು ಮಾಡಿರ್ತಾರಲ್ಲ ಅದು ಮನದೋಷದಿಂದ ಇರ್ತದೆ ಅದು ಮನದೋಷ ಹೋಗಬೇಕಾದ ಸಲುವಾಗಿಯೇ ಅವರು ಅಲ್ಲಿ ಕಳಿಸಿದ್ರು ಅಲ್ಲಿ ಹೋಗಿ ನೀವು ಮಾಡೋದ್ರಿಂದ ಸತ್ತಕ್ಕೆ ಮನದೋಷ ಪೂರ್ಣ ಹೋಗಿದೆ ಅಂತಃಕರಣ ಶುದ್ಧ ಆಗ್ಯದ ಅಂತಃಕರಣ ಶುದ್ಧ ಆಗ್ಯದ ಮನದೋಷ ಹೋಗ್ಯದ ಮತ್ತೆ ಇಲ್ಲಿ ಹೋಗಿದ್ರಿ ಅಷ್ಟೇ ಹೋಗಿದ್ರೆ ಮತ್ತೆ ಕಳಿಸಿದ್ರೆ ಇನ್ನೊಂದು ಮಾತು ಹೇಳಿದ್ರು ಅಲ್ಲಿ ಹೋದಂದೇವ್ರಿ ಮುಕ್ತಿದಾನ ಅದು ಮಾಡಿ ಇದು ಮಾಡಿ ಒಟ್ಟು ಮನಸ್ಸು ಚಂಚಲಿದ್ರೆ ಬರೋಬರಿ ಮನಸ್ಸು ಸ್ಥಿರ ಆಗ್ತದೆ ಅಂತ ಹೇಳಿ ಅಲ್ಲಿ ಕಳಿಸಿದ್ದಾರೆ. ಅಲ್ಲಿ ಕಳಿಸಿದ್ರಲ್ಲ ಈ ಬರೋಬರಿ 2 ಡಾಕ್ಟರ್ ನಿಮ್ಗೆ ಅವ್ರು ಹೇಳಿದ ಪ್ರಕಾರ ಮಾಡಿರಿ ಏನೇನು ಹೇಳಿದ್ರಿ ಅವರು ಯೋಗ ಮಾಡಕ್ಕಿದ್ದಾರೆ, ಪ್ರಾಣಾಯಾಮ ಮಾಡಕ್ಕಿದ್ದಾರೆ, ಹ್ಮ್. ಧ್ಯಾನ ಧ್ಯಾನ ಮಾಡ್ತಾರೆ, ಮಾಡ್ತಾರೆ. ಮನಸ್ಸು ಏಕಾಗ್ರತೆ ಆಗ್ತದೆ ಅಂದ್ರೆ ಈಗ ಮೊದಲಿಗಿಂತ ಸ್ವಲ್ಪ ಬಹಳ ಸುಧಾರಣೆ ಮಾತಾಡಬೇಕು ಭಾಳ ಚೆನ್ನಾಗಿದೆ ಹೌದಲ್ಲ ಅವರು ವ್ಯಕ್ತಿ ಏನಾಗಿದೆ ಸ್ಥಿರ ಆಗಿರ್ತದೆ ಈ ಏನು ಮುಕ್ತಿದಾಮದಲ್ಲಿ ಹೋಗಿದ್ವಿ ಯೋಗ ಕೇಂದ್ರದಲ್ಲಿ ಹೋಗಿದ್ವಿ ಯೋಗ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಮತ್ತು ಧ್ಯಾನ ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ ಬರ್ತದ ಅಂದ್ರೆ ಮೊದಲ ಮೊದಲಿನ ಡಾಕ್ಟರ್ ನಿಮ್ಮ ಮನದೋಷಗಳದ ಇಲ್ಲ 2ನೇ ಡಾಕ್ಟರ್ ಏನು ಮಾಡ್ಯಾರ ನಿಕ್ಷೇಪ ದೋಷಗಳದಾರ ಮನಸ್ಸಿನ ಏಕಾಗ್ರತೆ ಆಗ್ಯದ ಈಗ ನೀವೇನು ಮಾಡೋದಾರ ಅವ್ರಿಗೆ ಒಂದೇ ಒಳ್ಳೆಯದ ಅದು ಆವರಣ ದೋಷ ಉಳಿದದ ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಕಡೆ ಹೋದ್ರೇ ಆ ಗುರುಗಳ ಆ ಆವರಣ ದೋಷ ತೆಗಿಲಿಕ್ಕೆ ಸಾಧ್ಯ ಅದಕ್ಕೆ ನೀವೇನು ಮಾಡಬೇಕು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಇಲ್ಲೇ ಹುಡುಕಿಡಿದಾಗ ನೀಲೂರಿಗೆ ಬಸವಪುರ ಗುರುಗಳ ಹೆಸರು ಕೇಳಿದ್ರಲ್ಲ ಅವ್ರ ಕಡೆ ಹೋಗಿ ಏನು ಹೇಳ್ಕೊತಿರ್ಬೇಕು ಅವ್ರು ಋಷಿಗೆ ವಿಚಾರಿಸಿದ್ರೆ ತಿಳಿಸ್ಕೊಡ್ತಾರೆ 4 ಗಂಟೆಗೆ ಯಾವ ಋಷಿ ನಿದ್ದೆ ಕೇಳಿ ಕೇಳಿ ನಾವು ಅದನ್ನು 3 ವರ್ಷದಿಂದ ಸತತವಾಗಿ ಈ 4ನೇ ಆವೃತ್ತಿ ನಡೆದ ವಿಚಾರಿಸಿದ್ರು ಬಿಟ್ಟು ಕೇಳ್ಕೊಂಡಿದ್ದೀವಿ ನೀವು ಕೇಳಿದ್ರೆ ಅವ್ರು ಕೂಡ ಆಗಿಲ್ಲ ಅವ್ರನ್ನ ಕರ್ಕೊಂಡು ಹೋಗ್ರಿ ಅವ್ರು ನಿಮಗೆ ಈಗೇನು ಆವರಣ ದೋಷದ ಅದು ಬೆಳಿತಾವೆ ಶ್ರವಣ ಅವ್ರು ಹೇಳೋ ಪ್ರಕಾರ ನಡಿಬೇಕು ನೀವು ಈಗ ಯಾಕೆ ಮೊದಲು ನೀವು ಡಾಕ್ಟರ್ ಹೇಳೋ ಪ್ರಕಾರ ನಡೆದೀರಿ 1 ವರ್ಷ ಹೋಗ್ಯದ 20 ವರ್ಷ ಹೋಗ್ಯದ ಆವರಣ ದೋಷ ಕೂಡದ ಅದನ್ನು ಕಳ್ಕೋಬೇಕಾದ್ರೆ ನೀವು ಅವ್ರ ಕಡೆ ಹೋದಾಗ ಅವ್ರು ಏನು ಹೇಳ್ತಾರೆ ಶಾಚು ತಪ್ಪದೆ ಮಾಡಬೇಕು ಮಾಡಿದ್ರೆ ಅಂದರೆ 100 ಗೌರವ ಹೋಗ್ತದೆ ಅವ್ರು ಹೇಳೋ ಪ್ರಕಾರ ಶುದ್ಧಾದಿಂದ ಶ್ರವಣ ಮನನ ಮಾಡಬೇಕು ಅವ್ರಿಗೆ ಹೋಗಿ ಭೇಟಿಯಾಗಿ ನಿಮ್ಗೆ ಚಲೋ ಆಗ್ತದೆ ಏನು ಹೇಳಬೇಡ ನೀವು ಸ್ವತ್ತದ ನೀವು ಕೂಡ ಹೋಗ್ಬೇಕು ಕಡೆ ಈ ಮಾತು ಕೇಳ್ತಾರ್ರಿ, ಕೇಳ್ದಾಗ ಕೇಳಲ್ಲ. ಮಾತಾಡಿ. ಈ ನಿಯಮಬದ್ಧತೆ ಅದರಲ್ಲಿ ಶಾಸ್ತ್ರಗಳು ಅವ್ರು ಹೇಳಿದ್ದಾರೆ ನಮಗೂ ತೋರಿಸ್ತಾರೆ. ವಸಂತ ಅಪ್ಪ ಅವ್ರೇನ್ರಿ ಬನ್ನಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ
ಹುಡುಗಿ ಬನ್ನಿ ಈಗ ನಮ್ಮ ಮಕ್ಕಳು ವೇದಾಂತಾಚಾರ್ಯ ಡಾಕ್ಟರ್ ನಾವು ಅಲ್ಲಿ ಹೋಗಿದ್ದೇವೆ. ಅವ್ರು ಏನು ಹೇಳಿದ್ರೆ ನೀವು ಮೊದಲ ಇದೆಲ್ಲ ಆಯಿತು, ನೀವು ಶ್ರೋತ್ರಿಯ ಹೋದ್ರೆ ನಿಮಗೆ ಹೂವ ಜನ ಕಡಿಮೆ ಆಗ್ತದೆ ಅಂತ ಹೇಳಿ ಅದರ ಸಂಬಂಧ ಕಂಬಲ್ ಬಂದಿರೋ ನಾವು ತಾವು ಕಡಿಮೆ ಮಾಡಿ ಏನು ಮಾಡ್ತೀವಿ ಏನಾಗೈತೆ ನಿಮ್ಮ ಗೌರವ ಕಟ್ಟಿದ್ರೆ ರೋಗ ಆಗೈತೆ. ರೋಗ ಆಗ್ತದ್ರೆ ಆದದ್ದೇ ಅದ, ಅದು ನಿವೃತ್ತಿ ಆಗ್ಬೇಕಾದ್ರೆ ಅದು ಮತ್ತೆ ಎಲ್ಲಿ ಬಗೆಹರಿಯುವ ಅಂತದ್ದು. ಅದೇನ ಹೇಳಿದ್ರಿ ನಾವು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಲ್ಲೇ ಅದು ಬಗೆಹರಿತದೆ. ಅದಕ್ಕೆ ಬಿಟ್ಟು ಅದರ ವ್ಯತಿರಿಕ್ತ ಮತ್ತೆ ಏನೂ ಆಗುವುದಿಲ್ಲ. ಅದಕ್ಕೆ ಅವ್ರು ಹೇಳ್ಯಾರೆ, ಅವ್ರು ತುಂಬ ಹೇಳ್ಯಾರ. ಅದಕ್ಕೆ ಈ ಭವ ಹರಿಬೇಕಾದ ಶಕ್ತಿ ಹೊರತ ಇನ್ಯಾರಿಂದ ಹೇಳಿಲ್ಲ ಅಂತ ಸದ್ಗುರುನಾಥನನ್ನು ತೋರಿಸಿಕೊಂಡ ಮೂಲಕ ಅದು ಆ ಸದ್ಗುರುನಾಥ ಏನ್ ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಏನ್ ಮಾಡ್ಬೇಕ್ರಿ? ಶ್ರವಣ ಮುಖ್ಯ ಮಾತು. ನಮ್ಮಲ್ಲೇ ಅಜ್ಞಾನ ನಾಶ ಆಗಬೇಕಾದ್ರೆ ಜ್ಞಾನವೇ ಬೇಕು. ಆ ಜ್ಞಾನ ಆಗ್ಬೇಕಾದ್ರೆ ಏನ್ ಬೇಕ್ರಿ? ಶ್ರವಣ ಬೇಕು. ಯಾಕಂದ್ರೆ ಶ್ರವಣಕ್ಕೆ ಇದು ಜ್ಞಾನಕ್ಕೆ ಬೀಜದ ಇದು ಶ್ರವಣ. ನಿಜಮೂರು ಹೇಳಿದ್ರು, ಅವರು ಪ್ರಮಾಣ ಕೊಟ್ಟರು. ಶ್ರವಣ ಆತ್ಮ ಮರಣ ಸಂಸ್ಕೃತಿ ನಿವಾಸ ಕಾರ್ಯವು ಬಂದವರು ಭಾವಿಸುವುದು ಅರುವಿಗೆ ನಿಜವೆಂದು ಅವರು ಅಂತಜ್ಞಾನ ಅಂತ ಜ್ಞಾನ ಅದು ಯಾರಿಂದ ಕಲಿಬೇಕಪ್ಪ ಅಂತ ಕೇಳಿದ್ರೆ ಅಂತ ಸದ್ಗುರುನಾಥನಿಂದ. ಅದಕ್ಕೆ ನೀವು ಏನಿದ್ದೀರಪ್ಪ ಅಂತ ಕೇಳಿದ್ರೆ ಸತ್ಯದ ಆನಂದ ಪರಿಪೂರ್ಣ ಸ್ವರೂಪನೇ ನೀನೇ ಇದ್ದಿ. ಅದಕ್ಕೆ ವ್ಯತಿರಿಕ್ತ ಬೆನ್ನಿಲ್ಲ. ನಾವು ತಿಳ್ಕೊಂಡು ಏನಿದೆ ಹೋಗ ಬರ್ಬೇಕ ಇಲ್ಲಿ ತನಕ ಏನ ಹೇಳ್ತದೆ ಅಧ್ಯಾಸ ತಪ್ಪ ತಿಳುವಳಿಕೆ ಕಾರಣದ ಆ ತಪ್ಪ ತಿಳುವಳಿಕೆ ಹೋಗ್ಬೇಕಾದ್ರೆ ಸ್ವರೂಪದ ಯಥಾರ್ಥ ಜ್ಞಾನ ಆಗಬೇಕು. ಅಂತ ಜ್ಞಾನವನ್ನು ಸಂಪಾದನೆ ಮಾಡಿ ನೀವೇನಿದ್ರಪ್ಪ ಅಂದ್ರೆ ಸತ್ಯದಲ್ಲಿ ಚಿತ್ತದಲ್ಲಿ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪನೇ ನಿಮ್ಮದಲ್ಲ. ಇದನ್ನು ನೀವು ಯಾವಾಗಲೂ ಮನನ ನಿಧ್ಯಾಸನ ಮಾಡ್ತಾ ಹೋದ್ರೆ ಅದು ಏನಾಗ್ತದಪ್ಪ ಅಂತ ಕೇಳಿದ್ರೆ ಅದುವೇ ನಾನಿದ್ದೇನೆ ಅಂತ ದೃಢ ನಿಶ್ಚಯ ಆಗ್ತದೆ. ಆ ಭವ ಇರುವುದಂಗಾಗಿ ಹೋಗ್ತದೆ ಅಂತ ಹೇಳೋದು. ಸ್ವಲ್ಪ ತಪ್ಪಾಗುತ್ತ ಸತ್ ಚಿತ್ತು ಆನಂದ ಸ್ವರೂಪ ಸತ್ ಅಂದ್ರೆ ಏನ್ರಿ? ಚಿತ್ತ ಅಂದ್ರೆ ಆನಂದ ಸ್ವರೂಪ ಅಂದ್ರೆ ಏನು? ನನ್ನ ಚಂದಗೆ ಹೇಳ್ಬಿಡ್ತೇನೆ, ನನಗೆ ತಿಳಿಯಾಗಿ ಹೇಳ್ಬಿಡ್ತಾರೆ, ಅನುಭವ ಕೊಡ್ಬೇಕಂದ್ರೆ ಸತ್ ಅಂದ್ರೆ ಮಾರಿ ಹೇಳ್ತಾರವರು ವೇದ ಉಪನಿಷತ್ತುಗಳು ಸದ್ಗುರುಗಳು ಮನಸ್ಸು ಮಾಡಿ ಹೇಳ್ತಾರೆ. ಸತ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ತ್ರಿಕಾಲಾಭಾಂತ ವಸ್ತು ಸತ್ತು ಅಂದ್ರೆ ಮೂರು ಕಾಲದಲ್ಲಿ ಯಾವುದು ಭಾಗ ಹೊಂದಂಗಿಲ್ಲೋ ಅದಕ್ಕೆ ಏನಿರ್ಬೇಕಪ್ಪ ಅಂತ ಕೇಳಿದ್ರೆ ಸತ್. ಇದು ಚಿತ್ತ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅನುಕ್ತಮಾನ ಪ್ರಕಾಶವನ್ನೇ ಚಿತ್ತ. ಲುಪ್ತಲ್ಲ. ನಮ್ಮ ಸ್ವರೂಪದ ದೃಷ್ಟಿಯಲ್ಲಿ ಸೂರ್ಯ ಚಂದ್ರಾದಿಗಳು ಸಹಿತ ಲುಪ್ತಾಗಿ ಹೋಗ್ತಾರೆ. ಆದ್ರೆ ನಮ್ಮ ಸ್ವರೂಪ ಮಾತ್ರ ಲುಪ್ತ ಆಗುತ್ತಲ್ಲ, ಅಲುಪ್ತ. ಯಾವುದೇ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಎಲ್ಲವನ್ನು ಬೆಳಗ್ತದೆ. ಅದಕ್ಕೆ ಚಿತ್ತ ಅಂತ ಕರೀತಾರೆ. ಸಚ್ಚಿತ್ತ. ಇನ್ನ ಆನಂದ ನಿತ್ಯ. ನಿತ್ಯ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಶಾಶ್ವತ ನಿತ್ಯ. ಅದು ಯಾವಾಗಲೂ ಇರ್ಬೇಕದು. ಅದಕ್ಕೆ ಏನಂದ್ರೆ ನಿತ್ಯ ಅಂತಂದ್ರು. ಇನ್ನು ಆನಂದ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಪರಮ ಪ್ರೇಮಕ್ಕೆ ಯಾವುದು ವಿಷಯವೋ ಅದು ಹೆಚ್ಚಿನ ಪ್ರೀತಿ ವಿಷಯ ಆಗ್ತಿರ್ಬೇಕು. ಅದಕ್ಕೆ ಆನಂದ ಅಂತ ಕರೆದ್ರು. ಇನ್ನು ಪೂರ್ಣ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ದೇಶದಿಂದ ಅಂತ ಹೊಂದಿರಬಾರ್ದು, ಕಾಲದಿಂದ ಅಂತ ಹೊಂದಿರಬಾರ್ದು, ವಸ್ತುವಿನ ದೃಷ್ಟಿ ಅಂತ ಸೀಮಿತ ಇರಬಾರ್ದು. ಅದಕ್ಕೆ ಪೂರ್ಣ ಅಂತ ಕರೆದ್ರು. ಅಂತ ಸ್ವರೂಪ ಇರುವುದದ. ಅದನ್ನೇ ನೀವು ಯಾವಾಗಲೂ ಚಿಂತನೆ ಮಾಡುವ. ನಮಸ್ಕಾರ ಮಾಡಿದ್ರಪ್ಪ, ಭಾಳ ಚೆನ್ನಾಗಿ ಹೇಳಿದ್ರಪ್ಪ. ನನ್ನ ಹುಡುಗಿ ತಿಳಿಯಕ ಎಲ್ಲ ತಿಳಿದು ನೋಡ್ರಪ್ಪ. ತಮ್ಮ ಆಶೀರ್ವಾದದಿಂದ ಹಿಂಗೆ ಯಾವಾಗಲೂ ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾ ಇರ್ಬೇಕು. ನಮ್ಮ ಪುಣ್ಯ ಎಷ್ಟು ದೂರದ ನೋಡ್ರಿ. ಅದು ಪುಣ್ಯ ಕೂಡಿ ಬಂತಂದ್ರೆ ಇಂಥ ಗುರುಗಳು ನಮ್ಗೆ ಸಿಗ್ತಾರೆ. ಈಗ ಮಗಳ ಸಲುವಾಗಿ ನಾವು ದವಾಖಾನೆ ಅಡ್ಡಾಡಿ ನೋಡಿ ನಾವು ಸುಧಾ ಗುರುಗಳ ದರ್ಶನ ತಗೊಂಡು ಪುನೀತರಾಗುವಂಥ ಸಮಯ ನಮಗೆ ಸಿಕ್ತು. ಇದು ನಮ್ಗೆ ಬಹಳ ಸಂತೋಷ ಇದೆ. ಅವ್ರು ಉದ್ಧಾರ ಇರೋದು ನಾನು ಉದ್ಧಾರ ಆದಂಗೆ. ಯಾಕಂದ್ರೆ ಇಂಥ ಗುರುಗಳಿದ್ದವಾಗ ಸಂದರ್ಭದೊಳಗ ನಾವು ಗ್ಯಾರಂಟಿ ಉದ್ಧಾರ ಆಗೇ ಆಗ್ತೀವಿ. ಎಲ್ಲ ಸಾಮಾನ್ಯ ಗುರುಗಳಿಲ್ಲ. ಆನಂದ ಶಾಸ್ತ್ರ ಆಗಲಿ
ಮಾದೇವ ಅಪ್ಪರ ಬಗ್ಗೆ ಒಂದು ಎರಡೆರಡು ಮಾತು ಹೇಳ್ತೀನಿ. ಅವ್ರು ನೀವೇ ಸಾಯಂಕಾಲ ಚಿಕ್ಕುರುಗಿಯಿಂದ ನಮ್ಮ ಮನೆಗೆ ಬಂದಿದ್ದು 5:30 ಬಂದು ಅವ್ರಿಗೆ ಏನಾದ್ರು ಸ್ವಲ್ಪ ಚಾ ಮಾಡಬೇಕು ಆಕಾಶಬೇಕು ಮಾಡಿದ್ರೆ ಒಳಗೆ ಯಾಕೆ ಮೊದಲು ರೂಪದ ಹೇಳ್ತೀನಿ ಬರ್ರಿ ಕೈ ಚಾ ಮಾಡಿದ ಅವ್ರಂತಾರ ಬ್ಯಾಡ ಬರ್ರಿ ಹೇಳ್ತೀವಿ ರೆಡಿ ಮಾಡಿಸ್ಬೇಕು ಚಾ ಅವ್ರು ಬಂದು ತಾವು ರೂಪಿಗೆ ಏನು ಮಾಡುತ್ತೆ ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಅದನ್ನು ಚಾಲು ಮಾಡಿದ್ರು. ಎಲ್ಲ ಕುಡಿಯೋದ 15-20 ನಿಮಿಷದೊಳಗೆ ಇದನ್ನು ತಯಾರು ಮಾಡಿದ್ರು. ತಾನೇ ಸುತ್ತ ಬಿಸಿಲಿಗೆ ಹೋಗಿ ನೀವು ಬ್ಯಾನರ್ ಮಾಡಿಸೋದು ಸಂದೀಪ್ ಕರ್ಕೊಂಡು ಹೋಗಿ ಇವ್ರು 4 ಮಂದಿ ಅವಾಗ ಕರ್ಕೊಂಡು ಹೋಗಿ ಅವಾಗ ಹೋಗಿ ಬೋರ್ಡ್ ಹೀಗೆ ಎಷ್ಟೊಂದು ಅವ್ರ ಬಗ್ಗೆ ಒಂದು ಅನುಕೂಲತೆಯಿಂದ ತಿಳಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಕುತೂಹಲ ಅಂದ್ರೆ ಅದನ್ನು ಹೇಳಲಿಕ್ಕೆ ಬರಲಾರ್ದು. ಸಾಮಾನ್ಯವಾಗಿ ಈ ಒಂದು ತಿಂಗಳಿಂದ ಅವ್ರ ಮನೆ ಹಿಂದೆಗಿಲ್ಲ. ಮಹಾರಾಷ್ಟ್ರದ ಸಸ್ಯಗಳಿದ್ದು ಅಲ್ಲಿ ಹೋಗ್ಯಾರ, ಅಲ್ಲಿ ಇಲ್ಲಿ ಬಂದರು, ಚಿಕ್ಕೂರಿಗೆ ಹೋದ್ರು, ಮಕ್ಕಳ ಕಡೆ ಹೋದ್ರು. ತಮ್ಮ ಆರೋಗ್ಯದ ಸರಿ ಇರ್ಲಿಕ್ಕಂದ್ರೂ ಕೂಡ ಜನರಿಗೆ ಒಳ್ಳೆಯದಾಗಲಿ, ಜನರಿಗೆ ಕಲ್ಯಾಣ ಆಗಲಿ ಅನ್ನೋ ಭಾವನೆ ಇಟ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ಇವರು ಸತ್ಸಂಗ ಒಳ್ಳೆಯದನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾರಲ್ಲ, ಈ ದಿಶೆಯೊಳಗ ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕಡಿಮೆ ಅಂತ ಹೇಳ್ಬೋದು. ಮಾನವಪುರದ ಈ ಒಂದು ರೂಪಕ ಡೈರೆಕ್ಟರ್ ಅವರೇ, ಲೇಖಕರು ಅವರೇ, ಪ್ರಸ್ತುತಪಡಿಸುವವರು ಅವರೇ, ಮೊದಲ ಪಾತ್ರ ಬರಲ್ಲ ಅವರೇ. ನನಗೆ ಗೊತ್ತೇ ಇಲ್ಲ